ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ನಾನು ಕನ್ನಡ ಹಾಕಿದ್ದೆ, ನೋಡಿದ್ದೀರ ಸ್ವಲ್ಪ ಜನ, ಇನ್ನೂ ನೋಡಬೇಕಿದೆ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮ್ಗೇನಾದರೂ ಹೆಲ್ಪ್ ಬೇಕಂದರೆ ಅಥವಾ ಏನಾದರೂ PDF ಬೇಕಂದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಹಾಕಿ, ನಾನೆಲ್ಲ ನಿಮಗೆ ಕಳಿಸ್ತೀನಿ. ಅದನ್ನು PDF ಎಲ್ಲ ನೋಡಿ. ಇವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಫಸ್ಟು ಚೂಸ್ ದಿ ರೈಟ್ ಆನ್ಸರ್ ಅಂತ ಕೊಟ್ಟಿರ್ತಾರೆ. 4 ಮಾರ್ಕ್ಸು, ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ ಇರುತ್ತೆ. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಪ್ಷನಲ್ಲಿ ಒಂದು ಆಪ್ಷನ್ನ ಹಾಕಬೇಕು. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ಯಾವುದಾದ್ರೂ ಒಂದು ಹಾಕಿ, ಕರೆಕ್ಟ್ ಆಗಿದ್ದರೆ ಅದು ನಿಮ್ಮ ಲಕ್ಕು. ನೋಡ್ಕೊಳ್ಳಿ, ಎಲ್ಲ ಈಸಿ ಇರುತ್ತೆ. ಗ್ರಾಮರ್ ಪಾಯಿಂಟ್ಸು ನೋಡ್ಕೊಳ್ಳಿ. ಆಮೇಲೆ ಡೂ ಆ್ಯಸ್ ಡೈರೆಕ್ಟೆಡ್, ಇದು 12 ಮಾರ್ಕ್ಸಿಗೆ ಬರುತ್ತೆ. 12 ಮಾರ್ಕ್ಸು ಆರಾಮಾಗಿ ತೆಗಿಬೋದು. ಎಲ್ಲ ಗ್ರಾಮರ್ ಪಾಯಿಂಟ್ಸ್. ಇದು ಕೂಡ ಫಸ್ಟ್ ಮೇನು ಮತ್ತು ಸೆಕೆಂಡ್ ಮೇನು ಗ್ರಾಮರ್ ಪಾಯಿಂಟ್ಸೇ ಇದೆ. ನೋಡ್ಕೊಳ್ಳಿ, ಒಂದೊಂದು ಮಾರ್ಕ್ಸು ತುಂಬ ಈಸಿ ಇರುತ್ತೆ. ಗ್ರಾಮರ್ ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ. ನೆಕ್ಸ್ಟ್ ಬಂದುಬಿಟ್ಟು ಥರ್ಡ್ ಮೇನು ಎರರ್. ಆರಾಮಾಗಿ 2 ಮಾರ್ಕ್ಸ್ ತಗೊಳ್ಳೋವಂಥ ಕ್ವಶನ್ ಅಂದರೆ ಥರ್ಡ್ ಮೇನು 17th ಕ್ವಶನ್ ನಂಬರ್ 17th. ಎರರ್ ಇದ್ದೇ ಇರುತ್ತೆ. ಫೈನಲ್ ಎಕ್ಸಾಮಲ್ಲಿ ಕೂಡ ಎರರ್ ಇದ್ದೇ ಇರುತ್ತೆ. ನೋಡ್ಕೊಳ್ಳಿ, ಅವ್ರು ಕೊಟ್ಟಿರ್ತಾರೆ ಕೆಳಗಡೆ ಅಡ್ವರ್ಬಲ್ ಮಿಸ್ಟೇಕ್ ಅಥವಾ ಕಂಜಕ್ಷನ್ ಅಥವಾ ಯಾವುದಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕು ಈ ಥರ ಕೊಟ್ಟಿರ್ತಾರೆ. ನೀವು ಅದರಲ್ಲಿ ಕರೆಕ್ಟಾಗಿ ಸೆಂಟೆನ್ಸ್ ಓದಿಬಿಟ್ಟು ಅರ್ಥ ಮಾಡಿಕೊಂಡು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕಂಡುಹಿಡಿದು ಅಲ್ಲಿ ಕೆಳಗಡೆ ಫುಲ್ ಸೆಂಟೆನ್ಸ್ನ ಕರೆಕ್ಟಾಗಿ ಬರೆದ್ರೆ 2 ಮಾರ್ಕ್ಸ್ ಪಕ್ಕ ಕೊಡ್ತಾರೆ ನಿಮಗೆ. ನೆಕ್ಸ್ಟು 2-3 ಸೆಂಟೆನ್ಸು 7 ಕ್ವಶನ್ ಇರುತ್ತೆ. ಸಪ್ಲಿಮೆಂಟ್ರಿಯಿಂದ 2 ಕ್ವಶನ್ಸ್ ಬರುತ್ತೆ. ಓಕೆ, ಡಾನ್ ಆನ್ಸೆಲ್ಮೋ, ಅಂಬೇಡ್ಕರ್, ಆಮೇಲೆ ಸ್ಮಿತಾ, ಇದು 3 ಪಾಠದಿಂದ ಕೊಟ್ಟಿದ್ದಾರೆ, ಲೆಸನಿಂದ ಕೊಟ್ಟಿರೋ ಕ್ವಶನ್ಸು. ನೆಕ್ಸ್ಟು ಸರ್ವೈವಲ್, ಸಿವಿಲೈಸೇಷನ್, ಇದೆಲ್ಲ ಪೊಯಮ್ದು. ಯು ಕೆನಾಟ್ ಫುಟ್ ಅ ಫೆನ್ಸ್ ಅರೌಂಡ್ ದಿ ಪ್ಲ್ಯಾನೆಟ್ ಅರ್ತ್, ಇದು ಕೂಡ ಪೊಯಮ್ದೇನೆ. ಆಮೇಲೆ ಬಾಬು ಆ್ಯಂಡ್ ಮಂಜು, ಇದು ಸಪ್ಲಿಮೆಂಟರಿ. ಆಮೇಲೆ ಟೇಕ್ ಅ ಮೌಂಟೇನ್, ಇದು ಕೂಡ ಸಪ್ಲಿಮೆಂಟರಿನೇ. 2 ಒಂದು ಬರೆದ್ರೆ ಸಾಕು ನೀವು. ನೋಡ್ಕೊ, ಆಪ್ಷನ್ ಇರುತ್ತೆ ಸಪ್ಲಿಮೆಂಟ್ರಿನಲ್ಲಿ. 2 ಕ್ವಶನ್ ಕೊಟ್ಬಿಟ್ಟು 1 ಕ್ವಶನ್ ಬರೀರಿ ಅಂತ ಹೇಳಿರ್ತಾರೆ. ನಿಮ್ಗೆ ಈಸಿ ಯಾವ್ದು ಅನಿಸುತ್ತೆ ಅದನ್ನು ಬರೀರಿ. ಆಮೇಲೆ 5-6 ಸೆಂಟೆನ್ಸು, ಇದು 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ನೋಡಿ, 5-6 ಸೆಂಟೆನ್ಸು 3 ಮಾರ್ಕ್ಸ್ 1 ಕ್ವಶನ್ಗೆ. ನಿಮಗೆ ಏನಾದರೂ ಪೊಯಮ್ ಬಗ್ಗೆ ಯಾವುದಾದ್ರೂ ಕ್ವಶನ್ ಕೊಟ್ಟಿದ್ರೆ ಪೊಯಮ್ ಸಮ್ಮರಿ ಬರೆದ್ಬಿಡಿ ಸಾಕು, ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಸ್ ಪ್ಲೇಯರ್ ಅದು ಸಮ್ಮರಿ ಬರೆದ್ರೂ ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಪಾಠದ ಬಗ್ಗೆ ಅಂದರೆ ಪಾಠದ ಬಗ್ಗೆ ಏನು ಗೊತ್ತಿರುತ್ತೋ ಅದನ್ನು ಬರೀರಿ. ಸ್ವಾಮಿದು ಗೊತ್ತೇ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟ್ರಾಕ್ಟು ತುಂಬ ಈಸಿ. ನೋಡಿ, ನಿಮಗೇನಾದರೂ ಫೈನಲ್ ಎಕ್ಸಾಮ್ಗೆ ಎಕ್ಸ್ಟ್ರಾಕ್ಟ್ ಎಲ್ಲ ನಾನೇ ರೆಡಿ ಮಾಡಿ ಕೊಡ್ತೀನಿ. ಫೈನಲ್ ಎಕ್ಸಾಮ್ಗೆ ಸದ್ಯಕ್ಕೆ ಇವಾಗ ಪ್ರಿಪ್ರೇಟ್ರಿ ಇದೆ ಅಲ್ವಾ, ಅದಕ್ಕೆ ಇದನ್ನು ನೋಡಿಕೊಂಡು 4 ಕ್ವಶನ್ ಪೇಪರ್ನ ಓದ್ಕೊಂಡ್ರೆ 90% ಮಾರ್ಕ್ಸ್ ತೆಗಿತೀರಾ. ಫೈನಲ್ ಎಕ್ಸಾಮ್ಗೆ ಪಕ್ಕ ನಾನು ನಿಮಗೋಸ್ಕರ ಸಪ್ರೇಟಾಗಿ ಎಕ್ಸ್ಟ್ರಾಕ್ಟ್ಗಳನ್ನು ಯಾವ್ದ್ಯಾವುದು ತುಂಬ ಬರುತ್ತೆ ಕನ್ಫರ್ಮ್ ಇದೆ ಅನ್ನೋದನ್ನು ನಾನು ಬರೆದ್ಬಿಟ್ಟು ಹಾಕ್ತೀನಿ ಚಾನಲಲ್ಲಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಯಾವುದಾದ್ರೂ ಹೊಸ ವೀಡಿಯೋ ಮಾಡಿ ಹಾಕಿದರೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ರೋಮ ತಲ್ರೇಜ ಪಾಠಕ್ಕೆ ಕೊಟ್ಟಿದ್ದಾರೆ. ಆರಾಮಾಗಿ ಬರೀಬೋದು, ತುಂಬ ಈಸಿ. 2 ಕ್ವಶನ್ಸ್ ಈಸಿ ಇದ್ದೇ ಇರುತ್ತೆ. ಯಾರಿಗೆ ಹೇಳಿದ್ರು ಅನ್ನೋದು. 2 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. 3 ಮಾರ್ಕ್ಸ್ ಇರುತ್ತೆ 1 ಕ್ವಶನ್ಗೆ. ಇದೊಂಚೂರು ಸ್ವಲ್ಪ ಸೆಂಟೆನ್ಸ್ ಎಲ್ಲ ಸೇರಿಸಿ ಬರೀಬೇಕು, ಸ್ವಲ್ಪ ಕಷ್ಟ ಆಗ್ಬೋದೇನೋ, ಬಟ್ ಈಸಿ ಅದು ಕೂಡ. ಗೊತ್ತಿರೋದು ಬರೀರಿ, ಗೊತ್ತಾಗಿಲ್ಲ ಅಂದರೆ ಆ ಸಿಚುಯೇಷನ್ ಆದರೂ ಬರೀರಿ. ನೋಡಿ, ನಿಮಗೆಲ್ಲ ನಾನು ಎಕ್ಸ್ಟ್ರಾಕ್ಟ್ನ ಹಾಕ್ತೀನಿ, ಕನ್ಫರ್ಮ್ ಆಗಿ ಬರೋದನ್ನು ಫೈನಲ್ ಎಕ್ಸಾಮ್ ಅಷ್ಟರಲ್ಲಿ ಹಾಕ್ಬಿಡ್ತೀನಿ. ನೀವು ಅದನ್ನು ನೋಡಿಕೊಂಡು ಆರಾಮಾಗಿ ಅಷ್ಟೇ ಓದ್ಕೊಂಡ್ರೆ ಸಾಕು, ಪಕ್ಕ ಮಾರ್ಕ್ಸ್ ತೆಗಿಬೋದು. ನೆಕ್ಸ್ಟು ಪ್ರೊಫೈಲ್ ರೈಟಿಂಗ್.
ಪ್ರೊಫೈಲ್ ರೈಟಿಂಗ್ನ ನಿಮ್ಮ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ, ಬಟ್ ನಾನು ಈಸಿ ಮೆಥಡಲ್ಲಿ ಒಂದು ವೀಡಿಯೋನೇ ಮಾಡಿಬಿಟ್ಟು ಹೇಳ್ತೀನಿ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋ ನಾನೇನಾದರೂ ಬಿಟ್ಟರೆ ಅದು ಬೇಗ ಬರುತ್ತೆ. ಇನ್ನೂ ಒಂದು ವಾರದಲ್ಲಿ ಅದನ್ನು ಹಾಕ್ಬಿಡ್ತೀನಿ. ನೋಡಿ, ಪ್ರೊಫೈಲ್ ರೈಟಿಂಗ್ ಎಷ್ಟು ಈಸಿಯಾಗಿ ಬರೀಬೋದು. 3 ಮಾರ್ಕ್ಸ್ನ ಆರಾಮಾಗಿ ತೆಗಿಬೋದು. ಗ್ರಾಮರ್ ಪಾಯಿಂಟ್ಸ್ನ ನಾನು ಇನ್ನೂ ಮಾಡಿಲ್ಲ. ಸೊ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಬರ್ಕೊಂಡು ಎಕ್ಸ್ಟ್ರಾಕ್ಟ್ ಬರ್ಕೊಂಡು ಇದೆಲ್ಲ ಬಾಕಿ ಇದೆ. ಅದನ್ನೆಲ್ಲ ನಾನು ನಿಮಗೆ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ. ತುಂಬ ಈಸಿಯಾಗಿ ಪ್ರೊಫೈಲ್ ರೈಟಿಂಗಲ್ಲಿ 3 ಮಾರ್ಕ್ಸ್ ತೆಗಿಬೋದು. ನೋಡಿ, ಡೆವಲಪ್ ದ ಸ್ಟೋರಿ. ಇದು ಅಷ್ಟೇ, ಅಲ್ಲಿ ಮಧ್ಯದಲ್ಲಿ ಒಂದೊಂದು ಸೆಂಟೆನ್ಸ್ನ ಅಥವಾ ನೀವು ಒಂದೊಂದು ವರ್ಡ್ನ ಹಾಕಿ ಅದು ಫುಲ್ ಸ್ಟೋರಿನೇ ಕ್ರಿಯೇಟ್ ಮಾಡ್ಬೋದು. ಅದು ಕೂಡ ಈಸಿ ಮೆಥಡ್. ಯಾವ್ಯಾವ ವರ್ಡ್ಸ್ನ ಬಳಸಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ. ಒಂದು ಪೇಜಲ್ಲೆಲ್ಲ ಬರೆದ್ಬಿಟ್ಟು ಅದನ್ನು ಹಾಕ್ತೀನಿ. ನೀವು ಅದನ್ನು ನೋಡಿಕೊಂಡು ಆರಾಮಾಗಿ ಫೈನಲ್ ಎಕ್ಸಾಮಲ್ಲಿ 3 or 2 ಮಾರ್ಕ್ಸ್ ತೆಗಿಬೋದು. ನಿಮಗೆ ಅದು ಕೂಡ ಆಗಿಲ್ಲ ಅಂದರೆ ಸಿಂಪಲ್ಲಾಗಿ ನೋಡ್ಕೊಳ್ಳಿ. ಟಾರ್ಟಾಯ್ಸ್ ಆ್ಯಂಡ್ ಹೇರ್ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಇನ್ ಆರ್ ಅಥವಾ ಏನೋ ಒಂದು ಅದೆಲ್ಲ ಡ್ಯಾಶಸ್ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಬರೆದ್ರೆ 2 or 1 ಮಾರ್ಕ್ಸ್ ಸಿಗುತ್ತೆ. ಆರಾಮಾಗಿ ಪ್ರಿಪ್ರೇಟ್ರಿನಲ್ಲಿ ಮಾರ್ಕ್ಸ್ ತೆಗಿಬೋದು. ಈಸಿಯಾಗಿ ನೋಡ್ಕೊಳ್ಳಿ. ಪಿಕ್ಚರ್, ಸ್ಟಡಿ ದ ಪಿಕ್ಚರ್. ನೋಡಿ, ಪಿಕ್ಚರ್ದು ಬಂದುಬಿಟ್ಟು ನಾನು ಸ್ವಲ್ಪ ಪಿಕ್ಚರ್ ಇಟ್ಕೊಂಡಿದ್ದೀನಿ. ಆ ಪಿಕ್ಚರ್ ಬಗ್ಗೆ ಎಲ್ಲ ಬರೆದ್ಬಿಟ್ಟು ಪ್ಲಸ್ ಪಿಕ್ಚರ್ಸ್ನೂ ಹಾಕಿ ನಾನು ನಿಮಗೆ ಅದನ್ನು ಕಳಿಸ್ತೀನಿ ಫೈನಲ್ ಎಕ್ಸಾಮ್ ಅಷ್ಟರಲ್ಲಿ. ಇನ್ನೊಂದು ವಾರದಲ್ಲಿ ನಾನೆಲ್ಲ ಕ್ಲಿಯರ್ ಮಾಡಿಕೊಂಡು ಬರ್ಕೊಂಡು ಸದ್ಯಕ್ಕೆ ಪ್ರಿಪ್ರೇಟ್ರಿಗೆ ಏನು ರೆಡಿ ಆಗಬೇಕು ಅದನ್ನು ರೆಡಿಯಾಗಿ ಫೈನಲ್ ಎಕ್ಸಾಮ್ಗೆ ನಾನು ಇದನ್ನೆಲ್ಲ ಬಿಡ್ತೀನಿ ಪಕ್ಕಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಡಿ, ಪಿಕ್ಚರಲ್ಲಿ 3 or 4 ಪಿಕ್ಚರ್ಸ್ ಇದೆ. ಆ ಎಲ್ಲ ಪಿಕ್ಚರ್ಸ್ನೂ ನಾನು ಕಳಿಸ್ಬಿಟ್ಟು ಅದ್ರ ಬಗ್ಗೆ ಬರೆದ್ಬಿಟ್ಟು ಕಳಿಸ್ತೀನಿ. ನೋಡಿ, ಇದು ಬಂದುಬಿಟ್ಟು ಈ ಕ್ವಶನ್ ಬಿಟ್ಬಿಡಿ, ಅದು ಪಿಕ್ಚರ್ ಬದಲಾಗಿ ಈ ಕ್ವಶನ್ ಕೊಡ್ತಾರೆ. ಸೊ ನಿಮಗಲ್ಲ ಆ ಕ್ವಶನ್ನು. ನೆಕ್ಸ್ಟು ಕೋಟ್ ಫ್ರಮ್ ಮೆಮೊರಿ. ಇದು ಬಂದುಬಿಟ್ಟು ಪಕ್ಕಾ ಹೇಳ್ತೀನಿ, 100% ನಾನು ಗ್ಯಾರಂಟಿ ಕೊಡ್ತೀನಿ. ದ ಕ್ವಾಲಿಟಿ ಆಫ್ ಮರ್ಸಿ, ಈ ಪೊಯಮ್ನ ಓದ್ಕೊಂಬಿಡಿ ಫುಲ್ಲು. ಫಸ್ಟ್ ಸೆಕೆಂಡ್ ಪ್ಯಾರ ಓದ್ಕೊಂಬಿಡಿ. ನಿಮ್ಮ ಪಕ್ಕಾ ಫೈನಲ್ ಎಕ್ಸಾಮ್ಗೂ ಕೂಡ ಇದೇ ಬಂದೇ ಬರುತ್ತೆ, ಪಕ್ಕಾ ಬರುತ್ತೆ. ನೋಡ್ಕೊಳ್ಳಿ, ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದ್ರ ಕೆಳಗಡೆ ಕ್ವಶನ್ಸ್ ಕೊಟ್ಟಿರ್ತಾರೆ. ಆರಾಮಾಗಿ ಇಲ್ಲೇ ಅದನ್ನು ಗುರ್ತಾಕೊಂಡು ಇಲ್ಲಿಂದ ಇಲ್ಲಿಗಿದೆ ಅನ್ನೋದನ್ನು ಆರಾಮಾಗಿ ಬರೀಬೋದು. ತುಂಬ ಈಸಿ ಅಂದರೆ 4 ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ಈ ಕ್ವಶನಲ್ಲಿ. ನೋಡಿ, 2 ಕ್ವಶನ್ ಕೊಟ್ಟಿರ್ತಾರೆ, 1 ಕ್ವಶನ್ಗೆ 2 ಮಾರ್ಕ್ಸ್ ಆರಾಮಾಗಿ ಬರಿಬೋದು. ಅಲ್ಲೇ ಇರುತ್ತೆ ಆನ್ಸರ್ ಎಲ್ಲ, ನೀವು ಅದನ್ನು ಟಿಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಅಂತ ಬರೆದ್ರೆ ಸಾಕು. ಆಮೇಲೆ 8-10 ಸೆಂಟೆನ್ಸ್. 8-10 ಸೆಂಟೆನ್ಸಲ್ಲಿ ನೋಡ್ಕೊಳ್ಳಿ, 8-10 ಸೆಂಟೆನ್ಸಲ್ಲಿ ಪಕ್ಕ ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ ಸಮ್ಮರಿ ಬಂದೇ ಬರುತ್ತೆ. ಆ ಸಮ್ಮರಿನಲ್ಲಿ ಇಂಪಾರ್ಟೆಂಟ್ ಬಂದುಬಿಟ್ಟು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ನೋಡಿ, ಇದು ಪಕ್ಕಾ ಓದ್ಕೊಳ್ಳಿ, ಪಕ್ಕಾ ಕ್ವಶನ್ನು 100% ಬಂದೇ ಬರುತ್ತೆ. ಫೈನಲ್ ಎಕ್ಸಾಮ್ಗೂ ಬಂದೇ ಬರುತ್ತೆ. ಎಲ್ಲ ಮಾಡಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಇದ್ದೇ ಇದೆ. ಸೊ ಈ ಕ್ವಶನ್ 4 ಮಾರ್ಕ್ಸ್ಗೆ 100% ಬರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಇದನ್ನು ನೀವು ಸಮ್ಮರಿ ಬರೆದ್ರೆ ಸಾಕು. ಅವ್ರಿಗೆ ಏನಾದರೂ ಕ್ವಶನ್ ಒಟ್ಟಿನಲ್ಲಿ ಗ್ರ್ಯಾಂಡ್ ಮದರ್ ಆ ಪೊಯಮ್ಗೆ ಸಂಬಂಧಪಟ್ಟಿರೋ ಕ್ವಶನ್ ಆದರೆ ಇದನ್ನು ಬರೆದ್ಬಿಡಿ ಸಾಕು. ಸಮ್ಮರಿನೇ ಬರೀರಿ, 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದ ಸಾಂಗ್ ಆಫ್ ಇಂಡಿಯಾ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, 200% ಗ್ಯಾರಂಟಿ ಕೊಡ್ತೀನಿ. ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಅದನ್ನು ಪಕ್ಕಾ ಓದ್ಕೊಳ್ಳಿ, 4 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. ಆಮೇಲೆ ಎಸ್ಸೆನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏರ್ ಪೊಲ್ಯೂಷನ್. ನಾನೆಲ್ಲ ಕ್ವಶನ್ ಪೇಪರ್ನು ಟ್ಯಾಲಿ ಮಾಡಿ ನೋಡಿದ್ದೀನಿ. ಏರ್ ಪೊಲ್ಯೂಷನ್ ಇದ್ದೇ ಇದೆ ಕ್ವಶನ್ನು, ಇಂಪಾರ್ಟೆಂಟ್ ಕ್ವಶನ್ನು. ನೋಡ್ಕೊಳ್ಳಿ, ಇಲ್ಲಿ ಕೆಳಗಡೆ ಆನ್ಸರ್ ಕೂಡ ಇದೆ. ನೀವು ಇದನ್ನು ಬರ್ಕೊಂಡ್ರೆ ಸಾಕು. ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಏರ್ ಪೊಲ್ಯೂಷನ್, 4 ಮಾರ್ಕ್ಸ್ದು ಆರಾಮಾಗಿ ತೆಗಿಬೋದು. ಇನ್ನು ಮಿಕ್ಕಿರೋ ಗ್ರಾಮರ್ ಪಾಯಿಂಟ್ಸ್ನ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಸೋಷಲ್ ಮೀಡಿಯಾ ಅಡ್ವಾಂಟೇಜು, ಡಿಸಡ್ವಾಂಟೇಜು. ಆಮೇಲೆ ಲೆಟರ್ ಬಂದುಬಿಟ್ಟು ನಿಮಗೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ನ ಎಷ್ಟು ಈಸಿಯಾಗಿ ಬರಿಬೋದು. ಒಂದು ಫಾರ್ಮಲ್ಲು ಒಂದು ಇನ್ಫಾರ್ಮಲ್ ಕೊಡ್ತಾರೆ.
2 ಲೆಟರ್ನು ಹೆಂಗೆ ಬರೀಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಗ್ರಾಮರ್ಗಂತಲೇ ಒಂದು ಸೆಕ್ಷನ್ ಇಟ್ಬಿಟ್ಟು ಅದರಲ್ಲಿ ನಾನು ಮಾಡ್ತೀನಿ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ನೋಡಿ ಇಷ್ಟೇ ಇದೆ. ನಾನು ಇನ್ನೂ ನಿಮಗೆ ಚೆನ್ನಾಗಿ ಹಾಕ್ತೀನಿ. ಇನ್ನು ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಹಾಕ್ಬಿಟ್ಟು ನಿಮಗೆ ನಾನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ.